ನಿನ್ ಜನ್ಮಕ್ಕೆ ನಾಚಿಕೆ ಆಗಲ್ವಾ? ನೀನೇ ಅರ್ಥ ಮಾಡ್ಕೋ. ಎಲ್ಲಾರನ್ನ ಬಿಟ್ಟು ನೀನ್ ಹಿಂದೆ ಬಂದೇಳಂದ್ರೆ ಇನ್ಮೇಲೆ ಎಷ್ಟು ನಂಬಿಕೆ ಇರಬೇಕು ನಿನ್ ಜನ್ಮಕ್ಕೆ. ಹಾಯ್ ಬ್ರೋ, ನನ್ನ ಹೆಸರು ನಾಗೇಶ್ ಅಂತ. ನಂದು ಲವ್ ಮ್ಯಾರೇಜ್ ಬ್ರೋ. 3 ವರ್ಷದ ಹಿಂದೆ ಓಡಿ ಹೋಗಿ ಮದ್ವೆ ಆದ್ವಿ. ನಾನು ಆಟೋ ಡ್ರೈವರ್ ಬ್ರೋ. ಓಡಿ ಹೋಗಿ ಮದ್ವೆ ಆಗಿದ್ರಿಂದ ಫ್ರೆಂಡ್ಸ್ ಇಲ್ಲ, ಸಂಬಂಧಿಕರು ಇಲ್ಲ ಹೆಲ್ಪ್ ಮಾಡಕ್ಕೆ. ವಿಷಯ ಏನಂದ್ರೆ ನನ್ನ ವೈಫ್ ಗರ್ಭಿಣಿ ಬ್ರೋ. ನಾನು ಆಟೋ ಓಡಿಸಿ ಸ್ವಲ್ಪ ದುಡ್ಡು ಕೂಡಿಟ್ಟಿದ್ದೆ ಡೆಲಿವರಿ ಟೈಮ್ಗೆ ಆಗುತ್ತೆ ಅಂತ. ಆದ್ರೆ ನನ್ನ ಫ್ರೆಂಡ್ ಒಬ್ಬ ಬೆಟ್ಟಿಂಗ್ ಆಪ್ ಅಲ್ಲಿ ಮನಿ ಡಬಲ್ ಮಾಡಬಹುದು ಅಂದ. ಫಸ್ಟ್ ಗೆ ಎಲ್ಲ ಚೆನ್ನಾಗಿತ್ತು. 1,000 ಹಾಕಿದೆ, 500 ಬಂತು. ಮತ್ತೆ ಒಂದೇ ಸತಿ 1,500 ಹೋಗ್ಬಿಡ್ತು. ಈ ಸತಿ ಹೋಗಿದ್ದ ಅಮೌಂಟ್ ಮತ್ತೆ ಲಾಭ ಬರ್ಲಿ ಅಂತ 3,000 ಹಾಕ್ದೆ, 4,000 ಮಾಡಿದೆ, ಅದನ್ನು ಹೋಯ್ತು. ಹಂಗೆ ನೋಡ್ತಾ ನೋಡ್ತಾ ಎಲ್ಲ ಅಮೌಂಟ್ ಹೋಗ್ಬಿಡ್ತು. ಮನಿ ಎಲ್ಲ ಖಾಲಿ ಬ್ರೋ. ಈಗ ನೋಡಿದ್ರೆ ಡೆಲಿವರಿ ಡೇಟ್ ಹತ್ರ ಬರ್ತಾ ಇದೆ. ನಂಗೆ ಟೆನ್ಷನ್ ಆಗ್ಬಿಡ್ತೈತೆ, ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಿಲ್ಲ ಬ್ರೋ. ನಿಮ್ ಕಾಲಿಗೆ ಬೀಳ್ತೀನಿ ಬ್ರೋ, ಹೆಲ್ಪ್ ಮಾಡಿ ಬ್ರೋ. ಏನ್ ಹೇಳ್ಬೇಕಿಂತವ್ರಿಗೆ? ನಿನ್ ಜನ್ಮಕ್ಕೆ ನಾಚಿಕೆ ಆಗಲ್ವಾ? ನೀನ್ ಮನುಷ್ಯನೇನಾ? ಅಲ್ಲ, ಅಷ್ಟು ಕಷ್ಟಪಟ್ಟು ಮಾಡಿರೋ ದುಡ್ಡ ನೀನು ಬೆಟ್ಟಿಂಗ್ ಆಪ್ ಅಲ್ಲಿ ಹಾಕಿದಲ್ಲಿ ನಿಜವಾಗ್ಲೂ ಮನುಷ್ಯನೇನಾ? ಹುಡ್ದಾಗಿಂದ ಹೆಣ್ಮಕ್ಳು ಅಪ್ಪನ ಬಾಯದಿಂದ ಹೊರಗಡೆ ಹೋಗ್ಬೇಕಂದ್ರೆ ಎದುರ್ತಾಳೆ. ಸ್ವಲ್ಪ ದೊಡ್ಡಾದ್ಮೇಲೆ ಅಣ್ಣಂದರಿಂದ ಭಯಪಡ್ತಾಳೆ. ಮತ್ತೆ ಮೈಂಡ್ ಸ್ವಲ್ಪ ಮೆಚ್ಯೂರ್ ಆದ್ರೆ ನಾನು ಏನಾದ್ರು ತಪ್ಪು ಮಾಡಿದ್ರೆ 4 ಜನ ಮತ್ತೆ ಈ ಸೊಸೈಟಿ ನಮ್ಮ ಅಪ್ಪ ಅಮ್ಮನ ಬಗ್ಗೆ ಏನ್ ಅನ್ಕೊಂತಾರೋ ಅಂತ ಭಯಪಡ್ತಾಳೆ. ಮೂಗಿಗೆ ಒಲೆ ಹಾಕ್ಸ್ಬೇಕಂದ್ರೆ ಅಪ್ಪ ಅಮ್ಮ ಬೇಕು. ಜ್ವರ ಬಂದಾಗ ಇಂಜೆಕ್ಷನ್ ಹಾಕ್ಸ್ಬೇಕಂದ್ರೆ ಅಪ್ಪ ಅಮ್ಮ ಬೇಕು. ಪ್ರತಿಯೊಂದು ಸಣ್ಣ ನೋವಿಗೂ ಅಪ್ಪ ಅಮ್ಮ ಬೇಕಂತಾಳೆ. ಅಂತದ್ರಲ್ಲಿ ನಿನ್ ಮೇಲೆ ನಂಬಿಕೆ ಇಟ್ಟು ಅಪ್ಪನ್ನ, ಅಮ್ಮನ್ನ, ಅಣ್ಣನ ಸೊಸೈಟಿ ಏನ್ ಅನ್ಕೊಂತಾರ ಅಂತ ಬಿಟ್ಟು ಏನು ಯೋಚಿಸಿ ನೀನ್ ಹಿಂದೆ ಬಂದ್ರೆ ನೀನ್ ಮಾಡೋದಿದೇನಾ? ಚೂರ್ ನೋವಾದ್ರೂ ಅಪ್ಪ ಬೇಕು, ಅಮ್ಮ ಬೇಕು, ಅಣ್ಣ ಬೇಕು ಅನ್ನೋ ಹುಡುಗಿ ನಿನ್ ಜೊತೆ ಎಲ್ಲ ಬಿಟ್ಟು ಬಂದಾಳಂದ್ರೆ ನಿನ್ ಮೇಲೆ ನಂಬಿಕೆಯಿಂದ ಬಿಟ್ಟು ಬಂದಿರೋದು. ಆ ನಂಬಿಕೆನ ಯಾವತ್ತು ಮುರಿಬೇಡ. ಯಾಕಂದ್ರೆ ಒಂದ್ಸತಿ ನೀನ್ ನಂಬಿಕೆ ಮಾಡಿದ್ರೆ ಆ ನಂಬಿಕೆ ಮತ್ತೆ ಬರಲ್ಲ. ನೀನೇ ಅರ್ಥ ಮಾಡ್ಕೋ. ಎಲ್ಲರನ್ನ ಬಿಟ್ಟು ನೀನ್ ಹಿಂದೆ ಬಂದೇಳಂದ್ರೆ ಇನ್ಮೇಲೆ ಎಷ್ಟು ನಂಬಿಕೆ ಇರಬೇಕು ನಿನ್ ಜನ್ಮಕ್ಕೆ. ನಿಜವಾಗ್ಲೂ ನಿನ್ ಮೆಸೇಜ್ ನನ್ನ ಟೀಮ್ ಅವ್ರ ನನಗೆ ಫಾರ್ವರ್ಡ್ ಮಾಡಿದಾಗ ನಿನ್ನ ಬ್ಲಾಕ್ ಮಾಡಿ ಬಿಟ್ಟು ಸಾಕೋಣ ಅನ್ಕೊಂಡೆ. ಅಷ್ಟು ಕೋಪ ಬಂತು ನಿನ್ ಮೇಲೆ ನನಗೆ. ಬಟ್ ನೀನ್ ಮಾಡಿರೋ ಹಲ್ಕ ಕೆಲ್ಸಕ್ಕೆ ಆ ಪುಟ್ಟ ಸಣ್ಣ ಮಗು ಯಾಕೆ ಸಫರ್ ಆಗ್ಬೇಕು? ಮತ್ತೆ ನನ್ನ ವೈಫ್ ಯಾಕೆ ಸಫರ್ ಆಗ್ಬೇಕು? ಈ ಆಗ್ತಿರೋ ದುಡ್ಡು ಕೂಡ ನಿಂದಲ್ಲ, ಆ ಸಣ್ಣ ಮಗುದು ಮತ್ತೆ ನೆಂಟಿದ್ದು. ಈ ದುಡ್ಡು ಸ್ವಲ್ಪ ಹುಷಾರಾಗಿ ಖರ್ಚು ಮಾಡು. 5,000 ಹಾಕಿದೀನಿ, ಚೆಕ್ ಮಾಡ್ಕೋ. ನೀವುಗಳು ಕೂಡ ಅಷ್ಟೇ ಬೆಟ್ಟಿಂಗ್ ಆಪ್ ಮಾಡಕ್ ಹೋಗ್ಬೇಡ್ರಿ. ಫಸ್ಟ್ ಅಲ್ಲಿ ಸ್ವಲ್ಪ ಹಣ ಕೊಡ್ತಾರೆ, ಅದಾದ್ಮೇಲೆ ಎಲ್ಲ ಮೇಲೆ ಕಸ್ಕೊಂತಾರೆ. ಅವ್ರು ಆ ಆಪ್ ನ ಡಿಸೈನ್ ಹಂಗ್ ಮಾಡಿರ್ತಾರೆ. ಫಸ್ಟ್ ಸ್ವಲ್ಪ ಅಮೌಂಟ್ ಕೊಡ್ತಾರೆ, ಮತ್ತೆ ನೀವು ಎಷ್ಟೇ ಆಗಿದ್ರು ಅವ್ರು ಕಸ್ಕೊಂಡ್ಬಿಡ್ತಾರೆ. ಇಂತಹ ಪ್ರಮೋಷನ್ಸ್ ನನ್ನ 10 ಇಯರ್ ಯೂಟ್ಯೂಬ್ ಜರ್ನಿಯಲ್ಲಿ 1,000 ಪ್ರಮೋಷನ್ಸ್ ಬಂದಾವೆ. ನನ್ನ 10 ಇಯರ್ಸ್ ಯೂಟ್ಯೂಬ್ ಜರ್ನಿ ನಾನು ಯಾವತ್ತೂ ಒಂದು ಸತಿನೂ ಪ್ರಮೋಟ್ ಮಾಡಿಲ್ಲ. ಯಾಕಂದ್ರೆ ನನಗೆ ಗೊತ್ತು ಇದು ವಿಷ ಅಂತ. ಸೊ ಇದನ್ನೆಲ್ಲ ದೂರ ಇರಿ, ಆದಷ್ಟು ದೂರ ಇರಿ. ಸೊ ಹುಷಾರಾಗಿರಿ, ಸೇಫ್ ಆಗಿರಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋಲಿ.